ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಅಮ್ಮವ್ರೆ. ಓಹೋ, ನಮ್ ಗೌರಿ, ಎಷ್ಟು ದಿವಸ ಆಯ್ತಮ್ಮ ನೀನ ನೋಡಿ. ಹೇಗಿದ್ಯಮ್ಮ? ಆ ದೇವಿಯ ಆಶೀರ್ವಾದದಿಂದ ನಿಮ್ ಹಾರೈಕೆಯಿಂದ ಚೆನ್ನಾಗಿದ್ದೀನಿ ಯಜಮಾನ್ರೆ. ನೀನ್ ಬಂದಿದ್ದು ತುಂಬಾ ಸಂತೋಷ ಆಯ್ತಮ್ಮ. ಕೂತ್ಕೊಳ್ಳಮ್ಮ. ಇಲ್ಲ ಅಮ್ಮವ್ರೆ, ಇನ್ನೂ ಕೆಲಸ ಇದೆ ನಂಗೆ. ಸಿಟಿಗೆ ಹೋಗ್ಬೇಕು. ಇವತ್ ನನ್ನ ಎಕ್ಸಾಮಿನೇಷನ್ ರಿಸಲ್ಟ್ ಬಂತು. ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀನಿ. ನಿಮ್ಗೆ ಸಿಹಿ ಕೊಟ್ಟು ಆಶೀರ್ವಾದ ತಗೊಂಡು ಹೋಗೋಣಂತ ಬಂದೆ ಯಜಮಾನ್ರೆ. ತಗೊಳ್ಳಿ. ತಗೊಳ್ಳಿ. ಪರವಾಗಿಲ್ಲಮ್ಮ. ಭೇಷ್. ನಮ್ಮ ಅರ್ಚಕರ ಮಗಳು ಈ ಪಾಟಿ ಓದ್ತಾ ಇದ್ದಾಳೆ ಅಂದ್ರೆ ತುಂಬಾ ಸಂತೋಷನೂ ಆಗುತ್ತೆ, ಜೊತೆಗೆ ಹೆಮ್ಮೆನೂ ಆಗತ್ತೆ. ನಿನ್ ಮುಖದಲ್ಲಿ ಬರೀ ಲಕ್ಷ್ಮೀ ಕಳೆ ಒಂದೇ ಅಲ್ಲಮ್ಮ, ಸರಸ್ವತಿನೂ ನಿನಗೊಲ್ದಿದ್ದಾಳೆ. ಹೆಣ್ಮಕ್ಳು ಹೀಗೆ ಎಲ್ಲಾದ್ರಲ್ಲೂ ಮುಂದುವರಿಬೇಕು. ಯಜಮಾನ್ರೆ, ಆಶೀರ್ವಾದ ಮಾಡಿ. ಸಕಲ ವಿದ್ಯಾ ಪ್ರಾಪ್ತಿರಸ್ತು. ಹೇಳಮ್ಮ. ಆಶೀರ್ವಾದ ಮಾಡಿ ಅಮ್ಮ. ಒಳ್ಳೇದಾಗ್ಲಮ್ಮ. ಬಾಮ್ಮ. ಆನು ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಮ್ಮ? ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಅಮ್ಮವ್ರೆ. ಇವತ್ತೇ ರಿಸಲ್ಟ್ ಬಂದಿರೋದು. ನಾನ್ ಸಿಟಿಗೆ ಹೋಗಿ ವಿಚಾರಿಸಿ ಆಮೇಲೆ ನಿರ್ಧಾರ ಮಾಡ್ತೀನಿ. ನೀನೇನು ಯೋಚನೆ ಮಾಡ್ಬೇಡಮ್ಮ. ನೀನೇನು ಓದ್ಬೇಕೋ ಅದನ್ನು ಓದು. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆನೂ ನಾನು ಮಾಡ್ಕೊಡ್ತೀನಿ. ಆಗ್ಲಿ ಯಜಮಾನ್ರೆ. ಯಾಕಮ್ಮ ಕಣ್ಣೀರು? ಸಂತೋಷ ಪಡೋ ಸಮಯದಲ್ಲಿ ಯಾರಾದ್ರೂ ಅಳ್ತಾರ? ಈ ಸಂತೋಷನ ಹಂಚ್ಕೊಳಕ್ಕೆ ನಮ್ಮಪ್ಪ ಜೊತೆಲಿ ಇಲ್ವಲ್ಲ, ಅದಕ್ಕೆ ಬೇಜಾರಮ್ಮ. ನಿಜ ಕಣಮ್ಮ. ನಿಮ್ಮಪ್ಪ ಇದ್ದಿದ್ರೆ ಬಹಳ ಸಂತೋಷ ಪಡ್ತಾ ಇದ್ರು. ನೀನೀಗ ಚಿಂತೆ ಮಾಡಬೇಡ ಕಣಮ್ಮ. ಅವರು ಮೇಲಿಂದ ನಿನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ತಗೋ. ಪರವಾಗಿಲ್ಲ ಯಜಮಾನ್ರೆ, ನನ್ನ ಇಡೀ ಜವಾಬ್ದಾರಿನ ನೀವೇ ಹೊತ್ಕೊಂಡಿದ್ದೀರಾ. ಮತ್ತಿದ್ಯಾಕೆ? ಗೌರಿ, ಶುಕ್ರವಾರ ಮನೆಗೆ ಬಂದಿದ್ಯಾ. ಆಶೀರ್ವಾದ ರೂಪದಲ್ಲಿ ಏನೇ ಬಂದ್ರೂ ಬೇಡ ಅನ್ಬಾರ್ದು. ತಗೊಳಮ್ಮ. ತಗೊಳಮ್ಮ. ತಗೋ. ಇಲ್ಲ, ತಗೋ. ಎಲ್ಲಿ ನಮ್ ಸೂರ್ಯ ಅವ್ರು ಕಾಣಿಸ್ತಿಲ್ಲ? ಅವನು ಹೊರಗಡೆ ಹೋಗಿದ್ದಾನಮ್ಮ. ಇನ್ನೇನ್ ಬಂದ್ಬಿಡ್ತಾನೆ. ಅಂತೂ ಅವ್ರ ದೇವಸ್ಥಾನದಲ್ಲಿ ಖಡ್ಗ ಎತ್ತಿರೋದ್ ನೋಡಿ ನಂಗೆ ತುಂಬಾ ಸಂತೋಷ ಆಯ್ತಮ್ಮ. ನಮ್ ತಂದೆಯವ್ರು ಯಾವಾಗ್ಲೂ ಹೇಳೋರು, ಕರ್ಣನೇ ನಿಜವಾದ ಸೂರ್ಯ, ಅವರೇ ಈ ಮನೆ ವಾರಸ್ದಾರ ಅಂತ. ಕಡೆಗೂ ಅವ್ರು ಹೇಳ್ದಾಗೆ ನಮ್ಮ ಊರ್ ದೇವಿನೇ ಸೂಚನೆ ಕೊಟ್ಬಿಟ್ಲು. ಅಲ್ಲಮ್ಮ ಗೌರಿ, ನಿಮ್ ತಂದೆಯವರು ಹಾಗೆಳಕ್ ಸಾಧ್ಯನೇ ಇಲ್ವಲ್ಲ. ಕರ್ಣನೇ ಸೂರ್ಯ ಅಂತ ಅವ್ರಿಗೆ ಹೇಗೆ ಗೊತ್ತಾಯ್ತು? ಇಲ್ಲ ಯಜಮಾನ್ರೆ, ಈ ವಿಚಾರದಲ್ಲಿ ಅವ್ರಿಗೆ ದೃಢವಾದ ನಂಬಿಕೆ ಇತ್ತು. ಪದೇ ಪದೇ ಅವರು ಈ ವಿಷಯನ ನನ್ಗೆ ಹೇಳ್ತಾನೆ ಇದ್ರು. ಅದಕ್ಕೊಂದು ಬಲವಾದ ಕಾರಣ ಇದೆ ಯಜಮಾನ್ರೆ. ದೇವಸ್ಥಾನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವೊಂದು ಹೂವಿನ ಪ್ರಶ್ನೆ ಮಾಡಿಸಿದ್ರಂತೆ. ಹೌದು, ಮಾಡಿದ್ವಿ. ಅವತ್ತಿನ ದಿನ ನಮ್ ತಂದೆಯವ್ರು ತುಂಬಾ ಮಂಕ ಕೂತಿದ್ರು. ಅಪ್ಪ, ಯೋಚನೆ ಮಾಡಬಾರ್ದು ಅಂತ ನೀನೇ ನನ್ಗೆ ಎಷ್ಟೋ ಸಲ ಹೇಳ್ಬಿಟ್ಟು ಇವಾಗ ನೀನೇ ಎಲ್ಲೋ ಮುಳುಗೋಗಿದೆಯಲ್ಲಪ್ಪ, ಯಾಕೆ? ನಂಬಿಕೆಗೂ ದೈವಶಕ್ತಿಗೂ ನಡುವೆ ಇರೋ ವಿಸ್ಮಯದ ಬಗ್ಗೆ ಯೋಚನೆ ಮಾಡ್ತಿದ್ದೀನಮ್ಮ. ಅಲ್ಲಪ್ಪ, ದಿನಾ ದೇವ್ರ ಪೂಜೆ ಮಾಡೋ ನೀವೇ ಒಳ್ಳೆ ದೇವಸ್ಥಾನಕ್ಕೆ ಬರೋ ಭಕ್ತರ ತರ ಯೋಚನೆ ಮಾಡ್ತಾ ಕೂತಿದ್ದೀರಲ್ಲ. ಶಾಸ್ತ್ರ ವೇದಗಳೆಲ್ಲ ತಿಳ್ಕೊಂಡಿದ್ದೀರಾ. ನಿಮ್ಗೆ ಉತ್ತರ ಸಿಗದಂತ ಪ್ರಶ್ನೆಗಳಿರತ್ತಾ? ನಾನು ಮನುಷ್ಯನೇ ಅಲ್ವೇನಮ್ಮ.
ನಾವು ಎಷ್ಟೇ ಮಡಿ ಮೈಲ್ಗೆ ಅಂತ ಇದ್ರು ಕೆಲವೊಂದು ಪರಿಸ್ಥಿತಿಲಿ ನಮ್ಮನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಬಿಡ್ತವೆ. ನೀವ್ ಅಷ್ಟೊಂದ್ ದೇವ್ರ ವಿಚಾರದಲ್ಲಿ ಆಲೋಚನೆ ಮಾಡಿದ್ ನಾನು ಯಾವತ್ತೂ ನೋಡೇ ಇರ್ಲಿಲ್ಲಪ್ಪ. ಅಂಥದ್ದೇನ್ ನಡೀತು? ಸತ್ಯಮೂರ್ತಿ ಅವರ ಮದುವೆ ಆಗೋದಕ್ಕೆ ಮುಂಚಿನಿಂದನೂ ಸೂರ್ಯ ಚಕ್ರೇಶ್ವರಿ ದೇವಸ್ಥಾನದಲ್ಲಿ ನಾನು ಪೂಜೆ ಮಾಡ್ಕೊಂಡ್ ಬಂದಿದ್ದೀನಿ. ಯಾವತ್ತೂ ನಾನು ಆ ದೇವಿಗೆ ಎಳ್ಳಷ್ಟು ದ್ರೋಹ ಮಾಡಿಲ್ಲ. ಇವತ್ತು ಒಂದು ಅಚಾತುರ್ಯ ನಡೆಯೋದ್ರಲ್ಲಿ ಇತ್ತು. ಆ ತಾಯಿನೇ ಅದನ್ನ ತಪ್ಪಿಸ್ಬಿಡ್ಲಮ್ಮ. ಅಚಾತುರ್ಯನ ಅಂದ್ರೆ? ಸತ್ಯಮೂರ್ತಿಗಳು ಹೂವಿನ ಪ್ರಶ್ನೆ ಮಾಡಿ ಸೂರ್ಯ ನಿಜವಾಗ್ಲೂ ನನ್ನ ಮೊಮ್ಮಗನೇ ಆಗಿದ್ರೆ ನನಗೆ ದಾರಿ ತೋರ್ಸಮ್ಮ ಅಂತ ಕೇಳ್ಕೊಂಡ್ರು. ಸೂರ್ಯ ತುಂಬಾ ಒಳ್ಳೆಯವನು. ಅವನ ಮುಖದಲ್ಲಿ ಮುಗ್ಧತೆ ಇತ್ತು, ನಡತೆಯಲ್ಲಿ ಸೌಜನ್ಯ ಇತ್ತು. ಅವನ ಮನಸ್ಸಲ್ಲಿ ಕಲ್ಮಶವೇ ಇರಲಿಲ್ಲ. ಅವನನ್ನ ಯಾಕೋ ಬಿಟ್ಕೊಡೋದಕ್ಕೆ ನನಗೆ ಮನಸ್ಸಾಗ್ಲಿಲ್ಲ. ಹೂವಿನ ಪ್ರಶ್ನೆ ಏನ್ ಬೇಕಾದರೂ ಆಗ್ಬಹುದಲ್ಲ, ಅದಕ್ಕೆ ಹೂವಿನ ಪ್ರಶ್ನೆನ ಸೂರ್ಯನ ಪರವಾಗಿ ಬರೋ ಹಾಗೆ ದೇವಿ ಬದಲಿಗೆ ನಾನೇ ಯಾಕೆ ಆಶೀರ್ವಾದ ಮಾಡಬಾರ್ದು ಅಂತ ಯೋಚನೆ ಮಾಡಿದೆ. ಅಪ್ಪ, ಇದೇನ್ ಹೇಳ್ತಿದ್ದೀರಾ? ಇದು ಅಪಚಾರ ಅಲ್ವಾ? ಬರೀ ಅಪಚಾರ ಅಲ್ಲ, ದೈವಕ್ಕೆ ಮಾಡಿರೋ ದ್ರೋಹ. ಇಂಥ ಕೆಟ್ಟ ಆಲೋಚನೆ ನನ್ನ ತಲೆಗೆ ಹೇಗ್ ಬಂತು ಅಂತ ಗೊತ್ತಾಗ್ತಾ ಇಲ್ಲ. ಕೊನೆಗೆ ಆ ದೇವಿನೇ ನನಗೆ ಒಳ್ಳೆ ಬುದ್ಧಿ ಕೊಟ್ಲಮ್ಮ. ನಾನು ಹಾಗೆ ಮಾಡಲಿಲ್ಲ. ದೇವಿ ಆಜ್ಞೆ ಹೇಗಿರುತ್ತೋ ಹಾಗೆ ನಡೀಲಿ ಅಂತ ಆ ದೇವಿಗೆ ಬಿಟ್ಬಿಟ್ಟೆ. ಅದೃಷ್ಟವಶಾತ್ ಆ ಹೂವಿನ ಪ್ರಶ್ನೆಯಲ್ಲಿ ಸೂರ್ಯನೇ ಈ ಮನೆಯ ಮೊಮ್ಮಗ ಅನ್ನೋದು ಉತ್ತರ ಸಿಕ್ಬಿಡ್ತು. ನಾನು ಇಷ್ಟು ವರ್ಷ ಪೂಜೆ ಮಾಡಿರೋ ದೇವಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಮ್ಮ, ಆ ಮೊಮ್ಮಗ ಅಂತ ಬಂದಿದ್ದಾನಲ್ಲ ಸೂರ್ಯನೇ ಈ ವಂಶದ ವಾರಸುದಾರ. ಅವನೇ ಈ ವಂಶದ ಕುಡಿ. ಇದಕ್ಕೆ ಆ ದೇವಿನೇ ಸಾಕ್ಷಿ ಕಣಮ್ಮ. ನೀವು ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಮತ್ ಯಾಕಪ್ಪ ಯೋಚನೆ ಮಾಡ್ತಿದ್ದೀರಾ? ಈ ವಿಷಯನ ನಾನು ಸತ್ಯಮೂರ್ತಿ ಅವರಿಗೆ ತಿಳಿಸ್ಬೇಕು. ಆದರೆ ಹೇಗೆ ತಿಳಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಈ ವಿಷಯನ ಅವರಿಗೆ ತಿಳಿಸಿದ್ರೆ ಅವರು ನನ್ನ ಬಗ್ಗೆ ಎಲ್ಲಿ ತಪ್ಪಾಗಿ ತಿಳ್ಕೋತಾರ ಅನ್ನೋ ಗೊಂದಲ. ಒಂದು ವೇಳೆ ನಾನು ತಿಳಿಸದೇ ಇದ್ರೆ ನನ್ನಿಂದ ಏನೋ ತಪ್ಪಾಯ್ತೇನೋ ಅನ್ನೋ ಗೊಂದಲ. ಅದಕ್ಕೆ ಹೇಳೋದೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವು ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಮತ್ ಯಾಕಪ್ಪ ಈ ವಿಷಯನ ಅವ್ರಿವ್ರ ಹತ್ರ ಹೋಗಿ ಪ್ರಸ್ತಾಪ ಮಾಡ್ತೀರಾ? ಏನೋ ಕೆಟ್ಟ ಆಲೋಚನೆ ಬರಬಾರ್ದಾಗಿತ್ತು, ಬಂದ್ಬಿಡ್ತು. ಆದ್ರೆ ಆ ದೇವಿನೇ ಆ ಮನೆಯವರಿಗೆ ನ್ಯಾಯ ಒದಗಿಸ್ಕೊಟ್ಟಿದ್ದಾಳಲ್ವಾ, ಮತ್ ಯಾಕೆ ಈ ಆಲೋಚನೆ? ಬಿಟ್ಬಿಡಿ. ಆಯ್ತು ಮಗಳೇ, ನಡೆದಿರೋ ವಿಷಯ ಎಲ್ರಿಗೂ ಗೊತ್ತಾಗ್ಲಿ ಅನ್ನೋದೇ ನನ್ನ ಉದ್ದೇಶ ಕಣಮ್ಮ. ನಾನ್ ತಪ್ಪು ಮಾಡಿಲ್ಲ, ಸತ್ಯಮೂರ್ತಿ ಅವರಿಗೂ ದ್ರೋಹ ಆಗಿಲ್ಲ ಅಂತ ನಿನಗೂ ಗೊತ್ತಾಯ್ತಲ್ಲ.